ಬಟರ್ ಪೇಪರ್ ಇಲ್ಲಾರ್ದೆ ತರಕಾರಿ ರಾಗಿ ರೊಟ್ಟಿ ಹೆಂಗೆ ಮಾಡೋದು ನೋಡಮ್ರಿ. ಎಷ್ಟು ಸಾಫ್ಟ್ ಬಂದದ್ದು ನೋಡ್ಬೋದು ನೀವು. ಅದಕ್ಕೆ ಏನೇನು ಪದಾರ್ಥಗಳು ಅಂದ್ರೆ ಒಂದು ಈರುಳ್ಳಿ, ಕ್ಯಾರೆಟು ಮತ್ತು ಸೌತೆಕಾಯಿ, ಕೊತ್ತಂಬರಿ, ಕರಿಬೇವು ರೀ. ಒಂದು ಬಟ್ಲ ರಾಗಿ ಹಿಟ್ಟು, 10 ಬಟ್ಲ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರೀ ನಾನು. ಮಿಕ್ಸಿಗೆ 4 ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತು ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಇದು ಸೋಸ್ಕೊಂಡು ತೊಗೊಂಬ್ರಿ. 2 ಹಿಟ್ಟು ಸೋಸ್ಕೊಂಡು ಕಂಡ್ಕೊಂಡಿದ್ರೆ ಸರಿ ಹೋಗುತ್ತೆ ಅಂತ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಎಲ್ಲ ತುರಿದಿಟ್ಕೊಂಡಿರೋ ತರಕಾರಿ ಎಲ್ಲ ಮಿಕ್ಸ್ ಮಾಡಮ್ರಿ. ಅದಕ್ಕೆ ಮಿಕ್ಸ್ ಮಾಡಿ ಮತ್ತು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ರಿ ಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಅದನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ರೀ ನಾನು. ನೋಡ್ಬೋದು ನೀವು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ರೀ. ಅದರ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೋಡ್ಕೊಂಡು ನೀರು ಹಾಕ್ಕೋಬೇಕ್ರಿ. ಮುಂಚೆ ಕಲಿಸ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮೆದ್ಕೋರಿ. ಈ ಅದಕ್ಕಿದ್ರೆ ಸಾಕು. ನೋಡ್ಬೋದು ನೀವು ಈ ಥರ ನೋಡಿ, ಕೈಗೆ ಅಂಟಬಾರ್ದು. ಅದು 10 ನಿಮಿಷ ಮುಚ್ಚಿಬಿಟ್ಟಿರಮ್ರಿ. ಮತ್ತು ಒಂದು ದೊಡ್ಡದಿರೋ ತಟ್ಟೆ ತೊಗೊಂಡಿದ್ದೀನಿ ರೀ ನಾನು. ಮತ್ತು ಒಂದು ವೈಟ್ ಅರ್ಬಿ ಗುಂಜಿಲ್ಲಾರು ತಗೋರಿ ನೀವು. ಮತ್ತು ನೀರು ತೊಗೊಂಡಿದ್ದೀನಿ ರೀ ನಾನು. ಚೆನ್ನಾಗಿ ಹಾಕ್ಕೊಂಡು ನೀರು ತೊಗೊಂಡಿದ್ದೀನಿ ರೀ ನಾನು. ಮತ್ತು ಹಿಟ್ಟು ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಬಂದಿದೆ ಅಂತ. ಮುಟ್ಟು ನೋಡಿದ್ರೆ ಕೈಗೆ ಹತ್ತಬಾರ್ದು. ಆ ಥರ ಹೆಂಗೆ ಮಾಡೋದು ನೋಡಮ್ರಿ. ಒಂದಿಷ್ಟು ನೀರು ಹೊಡ್ಕೋಬೇಕ್ರಿ ಪಟ್ಟಿಗೆ. ನೀರು ಹೊಡ್ಕೊಂಡು ಚಪಾತಿ ಎಷ್ಟು ತೊಗೊತೀವಲ್ರಿ ಹಿಟ್ಟು, ಅಷ್ಟು ಹಿಟ್ಟು ತೊಗೊಂಡು ಅದ್ರ ಮ್ಯಾಗಿಟ್ಟು ನೀರು ಹಚ್ಚಿ ನಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ನಾವು ಮಾಡ್ಕೋಬೋದು ನೋಡಿರಿ. ಮತ್ತು ಹೋಲ್ ಮಾಡ್ತಾಯಿದ್ದೀನಿ ರೀ ನಾನು, ಯಾಕೆಂದರೆ ಚೆನ್ನಾಗಿ ಬೇಯುತ್ತೆ ಅಂತ. ತುಪ್ಪ ಎಣ್ಣೆ ಏನು ಹಾಕಿದ್ರೂ ಎಲ್ಲ ರೊಟ್ಟಿಗೆ ಹತ್ತುತ್ತೆ ಅಂತ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿರಿ ನಾನು. ಹಂಚು ಕಾಯ್ದಿದೆ. ರೊಟ್ಟಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹೊಡೆದು ಬ್ರಷ್ ಮಾಡ್ಬೇಕ್ರಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂತು ಅಂತ. ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊತ ಇದ್ದೀನಿ ರೀ. ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತೆ ರೊಟ್ಟಿ ಅಂತ. ಚೆನ್ನಾಗಿ ಬೇಯಿಸಿ, 2 ಕಡೆಗೂ ಚೆನ್ನಾಗಿ ಗೊತ್ತಿ ಬೇಯಿಸೋಣ ರೀ. ಮತ್ತೊಂದು ರೊಟ್ಟಿ ಮಾಡಿ ತೋರಿಸ್ತೀನಿ ನೋಡಿರಿ ನಾನು. ಮತ್ತೆ ನೀರು ಹೊಡ್ಕೋಬೇಕ್ರಿ. ಮತ್ತು ಹಿಟ್ಟು ತೊಗೊಂಡು ಚೆನ್ನಾಗಿ ನೀರಾಗ ಎದ್ದಿ ತಟ್ಟಬೇಕ್ರಿ. ನಮ್ಗೆ ಯಾವ ಬೇಕು, ಎಷ್ಟು ತೆಳು ಬೇಕು ಅಷ್ಟು ತೆಳು ತಟ್ಬೋದು ರೀ ಇದ್ರಾಗ. ಮತ್ತು ನೋಡ್ಬೋದು ನೀವು ಎಷ್ಟು ಚಂದ ರೊಟ್ಟಿ ಹಾಕ್ಬೋದು ಅಂತ. ಏನಿಲ್ಲರಿ, ಈಜಿ ಅದ. ನೀರು ಹೊಡೆಯೋದು, ಬ್ರಷ್ ಮಾಡೋದು, ಬಟ್ಟೆ ಎತ್ತಿದ್ರೆ ಆಗೋದ್ರಿ. ಎಣ್ಣೆ ಉಯ್ಯೋದ್ರಿ. ಮತ್ತು ನೋಡಿರಿ ಎಷ್ಟು ಚೆನ್ನಾಗಿ ಬರುತ್ತೆ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ಅಷ್ಟೇ, ಭಾಳ ಈಜಿ ಆದ್ರಿ ರೊಟ್ಟಿ ಮಾಡೋದು. ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ನೋಡ್ಬೋದು ನೀವು. ಇನ್ನೂ ಒಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿರಿ. ಹಾಕೋದು, ನೀರು ಹೊಡೆಯೋದು ಮತ್ತು ಬ್ರಷ್ ಮಾಡೋದು, ಬಟ್ಟೆ ತೆಗೆದ್ರೆ ಆಗೋಯ್ತ್ರಿ. ಸ್ವಲ್ಪ ಸುತ್ತ ಎಣ್ಣೆ ಹಾಕಿ ಚೆನ್ನಾಗಿ 2 ಕಡೆ ಬೇಯಿಸ್ಕೊಂಡ್ರೆ ರುಚಿಯಾದ ರಾಗಿ ರೊಟ್ಟಿ ಹೆಲ್ದಿಯಾಗಿ ಮನೆಗೆ ಮಾಡಿಕೊಂಡು ಉಣ್ಬೋದ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.